ಹಿಲ್ಸ್ಗೆ ಬಂದಿರೋದು ಒಂದೇ ಒಂದು ಕಾರಣ, ಫಾಗ್ ನೋಡೋಣ ಅಂತ ಬಂದಿದ್ದೀರಿ. ನಾನು ನಮ್ಮ ಫ್ರೆಂಡು ಮತ್ತು ಸರ್ಗಳು. ಫಾಗ್ ಇಲ್ಲ, ಹೋಗ್ತಾ ಹೋಗ್ತಾ ನೋಡೋಣ ಫಾಗ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಯಪ್ಪ 3 ಗಂಟೆಗೆ ಎದ್ಬಿಟ್ಟು ಬಂದಿದ್ದೀರಿ ಫಾಗ್ ನೋಡೋಣ ಅಂತಾನೆ. ನಮ್ಮ ಥರ ಎಷ್ಟು ಜನ ಬಂದಿದ್ದೀರಾ ನೀವು ಕಮೆಂಟ್ ಮಾಡಿ, ನಮಗೂ ಗೊತ್ತಾಗ್ತೀವಿ. ಪಾರ್ಕಿಂಗ್ ಪ್ಲೇಸಲ್ಲಿ ಇದ್ದೀರಿ, ಇಲ್ಲೂ ನೋಡ್ಬೋದು ನೀವು ಫಾಗ್ ಸಕ್ಕದಾಗಿದೆ. ಕೆಳಗೇನೂ ಫಾಗ್ ಮಸ್ತಾಗೆ ಇತ್ತು. ಇನ್ನು ಮೇಲೆ ಹೋಗ್ತೀರಿ, ಮೇಲೆ ಎಷ್ಟು ಫಾಗ್ ಇರುತ್ತೋ ನೋಡೋಣ. ಆಲ್ರೆಡಿ ಹುಡುಗರು ಹೋಗಿದ್ದಾರೆ ಟಿಕೆಟ್ ತೊಗೊಳಕ್ಕೆ. ನಾನು ಚಿಲ್ಲಾಗಿ ನಡ್ಕೊಂಡು ಬರ್ತಾ ಇದ್ದೀನಿ. ಅವ್ರು ಆಗ್ಲಿಂದ ಬೈತಾಯಿದ್ರು ನನಗೆ, ಬೇಗ ಬಾ ಬೇಗ ಬಾ ಅಂದ್ಬಿಟ್ಟು. ಚಿಲ್ಲಾಗಿ ಬರ್ತಾಯಿದ್ದೀನಿ. ವೀಕ್ ಡೇಸಲ್ಲಿ ಬಂದಿದ್ದೀರಿ, ಆದರೂ ನೋಡ್ಬೋದು ಇಷ್ಟೊಂದು ಗಾಡಿಗಳಿದೆ. ವೀಕೆಂಡಲ್ಲಿ ಎಷ್ಟಿರುತ್ತೋ ಅಯ್ಯಪ್ಪ ಸ್ವಾಮಿ. ಅವನು ಅಜಯ್ ಅಂತ, ಆನಂದ್ 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 ಏ ಅಜಯ್ ಆನಂದ್ ಬೇಡ ಬಿಡು. ಬೇಡ, ಬಂದಿದ್ದಲ್ಲ, ಬಂದಿದ್ದ ಕೆಳಗೆ ನಾನು ಇಲ್ಲಿ ನಾನು ಬರ್ಬೋದು. ಬಟ್ ನೋಡಿ ಏನು ಕಾಣಿಸ್ತಾನೆ ಇಲ್ಲ. ಇದೇ ಲಾಸ್ಟ್ ಕೆಳಗಿದೆ ಮುಚ್ಚಿ. ಹೌದಾ ಸರ್? ಬೇರೆ ಏನಾದ್ರು ಹೇಳಕ್ಕೆ ಆಸೆ ಪಡ್ತಾ ಇದ್ದೀರಾ? ಹೌದು, ನಾನು ಹೇಳೋದಕ್ಕೆ ಆಸೆ ಪಡ್ತಾ ಇದ್ದೀನಿ. ಏನು ಹೇಳಿ ಸರ್ ಅದ್ರಲ್ಲಿ? ಪಬ್ಲಿಕ್ಕಿಗೆ ಏನೇನು ಬೇಕಂತ ಆಸೆ? ಪಬ್ಲಿಕ್ ಹೇಳಕ್ಕೆ ಅಷ್ಟು ದೊಡ್ಡವ್ರು ನಾನು. ಅಲ್ಲಿಂದ ಬರುವಾಗ ಫಾಗ್ ಇಲ್ಲ ಅಂದ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಮಸ್ತಾಗಿದೆ, ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ. ನೋಡ್ಬೋದು ಸಕ್ಕತ್ತಾಗಿದೆ ಸ್ಪಾಟು. ನಮ್ದು ಅದೇ ಚೇರ್ ಸ್ಪಾಟು. ಎನಿ ಟೈಮ್ ನಾವು ಅಲ್ಲೇ ಬಂದು ಕುತ್ಕೊಳೋದು. ಇವಾಗ ಇಲ್ಲಿ ಬಂದಿದ್ದೀರಿ ಸುಮ್ಮನೆ ಮಲ್ಕೊಳಕ್ಕೆ. ವಾ, ಈ ಸಾಂಗು ಪ್ಲಸ್ಸು ಕ್ಲೈಮೇಟು ಸೂಪರ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸುತ್ತಾಡ್ಕೊಂಡೆಲ್ಲ ಬಂದಿರೋದಾಯಿತು. ಇನ್ನು ಪಾರ್ಕಿಂಗ್ ಕಡೆ ಬಂದಿದ್ದೀರಿ. ಒಬ್ಬ ಸುಸ್ತೇ ಆಗಿದೆ.